ಸೂಕ್ತ ಸಂಪೂರ್ಣ ಸುರಕ್ಷಾ ಸಲಕರಣೆಗಳನ್ನು ಅಳವಡಿಸಿಕೊಂಡು ಜೊತೆಗೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಿದ್ದಲ್ಲಿ ಹೊಸ ವರ್ಷದ ಒಳಗಾಗಿ ಮುರುಡೇಶ್ವರ ಕಡಲ ತೀರವನ್ನು ಪ್ರವಾಸಿಗರ ಬಳಕೆಗೆ ಮುಕ್ತ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವರದಿಗಾರರೊಂದಿಗೆ ಮಾತನಾಡಿದ ಅವರು 4 ವಿದ್ಯಾರ್ಥಿನಿಯರ ಸಾವಿನ ಬಳಿಕ ಸುರಕ್ಷತೆ ಕೈಗೊಳ್ಳಲು ತೀರ್ಮಾನಿಸಲಾಗಿತ್ತು. ಹಾಗಾಗಿ ಕಳೆದ 20 ದಿನಗಳಿಂದ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವಿತ್ತು. ಸದ್ಯಕ್ಕೆ ಕಡಲ ತೀರದಲ್ಲಿ ಸುರಕ್ಷಿತ ಕ್ರಮ ಕೈಗೊಳ್ಳಲಾಗಿದೆ. ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸುವಂತೆ ತಿಳಿಸಲಾಗಿದೆ. ಹೊಸ ವರ್ಷಾಚರಣೆಗೆ ಮುರುಡೇಶ್ವರ ಕಡಲ ತೀರ ಪ್ರವಾಸಿಗರಿಗೆ ತೆರೆಯಲಿದೆ. ಸದ್ಯ ನಮ್ಮ ಬಳಿ ಇದ್ದ ಸಾಧನಗಳನ್ನ ಬಳಸಿ ಕಡಿಮೆ ಸ್ಥಳದಲ್ಲಿ ಸ್ವಿಮ್ಮಿಂಗ್ ಝೋನ್ ಮಾಡಿದ್ದೇವೆ. ಕಡಲ ತೀರಕ್ಕೆ ಎಷ್ಟು ಜನ ಬರ್ತಾರೆ ಎನ್ನುವುದನ್ನ ತಿಳಿದು ಸ್ವಿಮ್ಮಿಂಗ್ ಝೋನ್ ಇನ್ನಷ್ಟು ವಿಸ್ತರಣೆ ಮಾಡಲಾಗುವುದು. ಮುರುಡೇಶ್ವರದ ಕಡಲ ತೀರದಲ್ಲಿ ಪ್ರವಾಸಿಗರ ಉಪಯೋಗಕ್ಕಾಗಿ ಸ್ಥಳ ಗುರುತಿಸಲಾಗಿದೆ. ಇದಕ್ಕಾಗಿ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಯಿಂದ ಮಾಹಿತಿ ಪಡೆದು ಸೂಕ್ತ ನಿಯಮಗಳನ್ನು ರೂಪಿಸಲಾಗಿದೆ ಎಂದರು. ಜಲಸಾಹಸ ಕ್ರೀಡೆಗಳ 6 ಜನ ಹಾಗೂ ಜಿಲ್ಲಾಡಳಿತದ 6 ಜೀವರಕ್ಷಕ ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಅವರಿಗೆ ಶಿಫ್ಟ್ ಮಾದರಿಯಲ್ಲಿ ಕರ್ತವ್ಯ ನೀಡಲಾಗುತ್ತದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಎಲ್ಲಾ ಕಡಲ ತೀರದಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನೇಮಿಸುವಂತೆ ತಿಳಿಸಲಾಗಿದೆ. ಅಲ್ಲದೆ ಅವರಿಗೆ ಬೇಕಾದ ಸೂಕ್ತ ಪರಿಕರಗಳನ್ನ ಕೂಡ ಒದಗಿಸಲು ತಿಳಿಸಿದ್ದೇವೆ. ಮುರುಡೇಶ್ವರ ಕಡಲ ತೀರದಲ್ಲಿ ಒತ್ತುವರಿ ಇದ್ದ ಕಾರಣ ಸಮಯ ತೆಗೆದುಕೊಂಡಿದೆ. ಸದ್ಯ ಅದನ್ನ ತೆರವುಗೊಳಿಸಲಾಗಿದ್ದು ಪ್ರವಾಸೋದ್ಯಮ ಇಲಾಖೆಯಿಂದ ವರದಿ ಪಡೆದು ಹೊಸ ವರ್ಷಕ್ಕೂ ಮುನ್ನ ಕಡಲ ತೀರವನ್ನ ಪ್ರವಾಸಿಗರ ಬಳಕೆಗೆ ಮುಕ್ತ ಮಾಡಲಾಗುತ್ತದೆ ಎಂದರು. ಅದಕ್ಕೆ ನಮಗೆ ಒಂದು ವಾರ ತಗೊಂಡಿತ್ತು. ಎಲ್ಲ ACS ಇಂದ ನಾವು ಮಾಹಿತಿ ತಗೊಂಡಿದ್ದೀವಿ. ಅಲ್ಲಿ ಎಷ್ಟು ಲೈಫ್ ಗಾರ್ಡ್ ಹಾಕಬೇಕು, ಏನು ಎಕ್ವಿಪ್ಮೆಂಟ್ಸ್ ಬೇಕು, ಮತ್ತೆ ಡಿಮಾರ್ಕೇಶನ್ ಅಂದ್ರೆ ಸ್ವಿಮ್ಮಿಂಗ್ ಝೋನ್ ಎಷ್ಟು ಬಿಡಬೇಕು, ನಾನ್ ಸ್ವಿಮ್ಮಿಂಗ್ ಝೋನ್ ಎಷ್ಟು ಬಿಡಬೇಕು ಅಂತ. ಸೊ ಆ ವರ್ಕ್ ಎಲ್ಲ ಇಟ್ ಟುಕ್ ಅಸ್ ಸಮ್ ಟೈಮ್. ಮಾಡುವಾಗ ಕರೆಕ್ಟ್ ಆಗಿ ಮಾಡಬೇಕು, ಬಿಕಾಸ್ ಪದೇ ಪದೇ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಡಿಮಾರ್ಕೇಶನ್ ಎಲ್ಲ ಆಗಿರೋದು ತಾವೆಲ್ಲರೂ ನೋಡಿರಬಹುದು. ಅಂಡ್ ಅಡಿಷನಲ್ ಪೊಲೀಸ್ ಫೋರ್ಸ್ SP ಅವರಿಗೆ ನನ್ನ ಕಡೆಯಿಂದ ಬರೆದಿದ್ದೀವಿ. ಎಲ್ಲ ಬೀಚ್ ಅಲ್ಲೂ ಕೂಡ ಅಡಿಷನಲ್ ಪೊಲೀಸ್ ಫೋರ್ಸ್ ಹಾಕ್ತಾ ಇದ್ದಾರೆ. ಅಂಡ್ ಅವ್ರಿಗೆ ಬೇಕಾಗಿರೋ ಬೇಸಿಕ್ ಎಕ್ವಿಪ್ಮೆಂಟ್ಸ್ ಸಪ್ಲೈ ಮಾಡಿದ್ದೀವಿ. ಮುರುಡೇಶ್ವರ ಬೀಚ್ ಅಲ್ಲಿ ಸ್ಕೂಬಾ ಡೈವಿಂಗ್ ಅವರು ವಾಟರ್ ಸ್ಪೋರ್ಟ್ಸ್ ಅವರು ಸ್ಕೂಬಾ ಡೈವಿಂಗ್ ಟೀಮ್ ಒಂದು 6 ಜನ ಕೊಡ್ತಾ ಇದ್ದಾರೆ. ಮತ್ತೆ ಲೈಫ್ ಗಾರ್ಡ್ಸ್ ಒಂದು 6 ಜನ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಸೈಡ್ ಇಂದ ಅವರು 6 ಜನ ಇದ್ದಾರೆ. ಸೊ ಟೋಟಲ್ 12 ಲೈಫ್ ಗಾರ್ಡ್ಸ್ ಇದ್ದಾರೆ. ರೊಟೇಷನ್ ಮೇಲೆ ಹಾಕ್ತೀವಿ. ಅಂಡ್ ಕಾಮನ್ ಆಗಿ ಏನು ಎಕ್ವಿಪ್ಮೆಂಟ್ಸ್ ಇದೆಯೋ ಅದನ್ನು ಕಾಮನ್ ಆಗಿ ಇಡಬೇಕು. 2 ಗ್ರೂಪ್ ಕೂಡ ಯೂಸ್ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಎನ್ಕ್ರೋಚ್ಮೆಂಟ್ಸ್ ಇತ್ತು. ಎನ್ಕ್ರೋಚ್ಮೆಂಟ್ ರಿಮೂವಲ್ಗೆ ನಮಗೆ 2-3 ಡೇಸ್ ಆಯಿತು ಪ್ಲಾನ್ ಮಾಡಿ. ಮತ್ತೆ ನಿನ್ನೆ ಪೂರ್ತಿ ಎಲ್ಲ ಅನ್ಆಥರೈಸ್ ಶಾಪ್ಸ್ ಎಲ್ಲ ರಿಮೂವ್ ಮಾಡಿದ್ದೀವಿ. ಮತ್ತೆ ಆಥರೈಸ್ ಶಾಪ್ಸ್ ಕೂಡ ಸ್ವಲ್ಪ ಜಾಗ ಇರುವ ತರ ಎನ್ಶೋರ್ ಮಾಡಿ ಬೇರೆ ಕಡೆ ಪುಷ್ ಮಾಡಲಿಕ್ಕೆ ಅದು ಒಂದು ಕೂಡ ಆಯಿತು. ಸೊ ಈಗ ನಮ್ಮ ಸೈಡ್ ಇಂದ ಎಲ್ಲ ಕ್ಲಿಯರ್ ಆಯಿತು. ಒಂದು ಸರ್ಟಿಫಿಕೇಶನ್ ನಾವು ಇಟ್ ಇಸ್ ರೆಡಿ ಫಾರ್ ಓಪನಿಂಗ್ ಅಂತ ಕನ್ಸರ್ನ್ ಇಲಾಖೆ ಅಂತ ತಗೊಂಡ್ಬಿಟ್ಟು ವಿ ವಿಲ್ ಓಪನ್ ಇಮಿಡಿಯೇಟ್ಲಿ ಓಪನ್ ಮಾಡಿ ಬಿಫೋರ್ January 1st ವಿಲ್ ವಾಟರ್ ಸ್ಪೋರ್ಟ್ಸ್ ನಡೆಯುವಂತ ಆ ಥರ ನನಗೂ ಕಂಪ್ಲೇಂಟ್ ಬಂತು. ಮತ್ತೆ ಅವ್ರು ಕಳಿಸಿರೋ ಪೂರ್ತಿ ವಿಡಿಯೋ ನಾವು ಚೆಕ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 1/2 hour 1 hour ಶಾರ್ಟ್ ವಿಡಿಯೋಸ್ ಕಳಿಸಿದ್ರು. ಯಾವುದು ಡ್ಯಾಮೇಜ್ ಆಗಿರೋ ಥರ ಇಲ್ಲ. ಮೂವ್ ಮಾಡಿದ್ದಾರೆ ಒಂದು ಸೈಡಿಂದ ಇನ್ನೊಂದು ಸೈಡ್ ಮೂವ್ ಮಾಡಿದ್ದಾರೆ. ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಬೇಕು ಅಂತ ಆ ಥರನೇ ಇನ್ಸ್ಟ್ರಕ್ಷನ್ ಇತ್ತು. ಸೇಮ್ ಥಿಂಗ್ ಅವರು ಫಾಲೋ ಮಾಡಿ. ಇಲ್ಲ ನಾವು ಈಗ ಸೇಫ್ಟಿ ನೋಡಿಕೊಂಡು ಎಷ್ಟು ನಮ್ಮ ಕಡೆಯಿಂದ ಈಗ ಸದ್ಯಕ್ಕೆ ಇರುವ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಎಷ್ಟು ಪ್ರೊಟೆಕ್ಟ್ ಮಾಡ್ಬೋದು ಮಾರ್ಕಿಂಗ್ ಮಾಡಿದ್ದೀವಿ. ಒನ್ಸ್ ನಾವು ಅಲೌ ಮಾಡಿದರೆ ನಮಗೆ ಡಿಮ್ಯಾಂಡ್ ಆ್ಯಕ್ಚುಲಿ ಗೊತ್ತಾಗುತ್ತೆ. ಸೊ ಇಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದಾ ಇಲ್ಲ ಎಕ್ಸ್ಟೆಂಡ್ ಮಾಡಬೇಕಂತ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾವು ಚೇಂಜಸ್ ಅನ್ನು ಮಾಡಿದ್ವಿ. ಈಗ ಹೊಸ ವರ್ಷಕ್ಕೆ ಅಂತ ಥೌಸಂಡ್ಸ್ ಆಫ್ ಪೀಪಲ್ ಬರ್ತಾರೆ. ನಾರ್ಮಲಿ ಆಗಿ ಮುರುಡೇಶ್ವರಕ್ಕೆ ಅಂತ ಬರೋರು ಜಾಸ್ತಿ. ಈಗ ಇನ್ನೂ ಕೂಡ ಓಪನಿಂಗ್ಸ್ ಆಗಿದೆ. ಪ್ಲೇಸಸ್ ಕೂಡ ಇನ್ನೂ ಎಲ್ಲ ಅರ್ಧಂಬರ್ಧ ಬಾಕಿ ಆಗಿದೆ. ಸೊ ನಾಳೆಗಾದ್ರೂ ಓಪನ್ ಆಗ್ತದೆ ಅಥವಾ ಹೊಸ ವರ್ಷಕ್ಕೆ ಪೆಂಡಿಂಗ್ ಇಟ್ಟಿದ್ರೆ ಹೇಗೆ? ಇಲ್ಲ, ಬಿಫೋರ್ ನ್ಯೂ ಇಯರ್ ವಿ ವಿಲ್ ಓಪನ್. ಅಂದರೆ ಟುಡೇ ಟುಮಾರೋ ಇಟ್ ವಿಲ್ ಬಿ ಪ್ರೋಸೆಸ್ ಮುಗಿತು. ನಮ್ಮ ಸೈಡಿಂದ ಡಿಮಾರ್ಕೇಶನ್ ಆಯಿತು, ಎಕ್ವಿಪ್ಮೆಂಟ್ಸು ಆಯಿತು. ಪೊಲೀಸ್ ಫೋರ್ಸ್ ಡಿಪ್ಲಾಯ್ ಮಾಡಬೇಕು. ಒನ್ಸ್ ಪೊಲೀಸ್ ಫೋರ್ಸ್ ಇಸ್ ಡಿಪ್ಲಾಯ್ಡ್ ವಿ ವಿಲ್ ಓಪನ್. ಕೋಸ್ಟಲ್ ಪೊಲೀಸ್ ಏನು ಕೇಳಿದ್ರೆ ಆ್ಯಂಡ್ ನಮ್ಮ ರೆಗ್ಯುಲರ್ ಪೊಲೀಸ್ ನೆಕ್ಸ್ಟ್ ಈ ಫುಲ್ ಸೀಸನ್ ಟೈಮ್ಗೆ ಜಾಸ್ತಿ ಜನ ಬರೋದ್ರಿಂದ ಅಡಿಷನಲ್ ಡಿಪ್ಲಾಯ್ಮೆಂಟ್ ಮಾಡಿ ಓಪನ್ ಮಾಡಿ. ಗೋಕರ್ಣದಲ್ಲಿ ಹೊಸ ವರ್ಷಾಚರಣೆಗೆ ಪ್ರವಾಸಿ ತಾಣ ಸಕಲ ರೀತಿಯಲ್ಲಿ ಸಜ್ಜುಗೊಂಡಿದ್ದು ಎಲ್ಲ ಕಡಲ ತೀರದ ಹೋಟೆಲ್ ರೆಸಾರ್ಟ್ಗಳನ್ನು ವಿದ್ಯುತ್ ದೀಪಾಲಂಕಾರ ವಿಶೇಷ ಆಕರ್ಷಕ ಬಣ್ಣಗಳಿಂದ ಶೃಂಗರಿಸಲಾಗಿದೆ. ಈಗಾಗಲೇ ಅಧಿಕ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದು ಮಂಗಳವಾರ ಮತ್ತಷ್ಟು ಹೆಚ್ಚಾಗಲಿದೆ. ಗೋಕರ್ಣದ ಓಂ ಕುಡ್ಲೆ ಪ್ಯಾರಡೈಸ್, ಮುಖ್ಯ ಕಡಲ ತೀರ ದುಬ್ಬನ ಸಶಿ, ಗಂಗಾವಳಿಯವರೆಗಿನ ಕಡಲ ತೀರಗಳ ರೆಸಾರ್ಟ್ಗಳು ಮುಂಗಡವಾಗಿ ಕಾಯ್ದಿರಿಸಿದ್ದು ಎಲ್ಲವೂ ಭರ್ತಿಯಾಗಿದೆ. ಇನ್ನು ಪೇಟೆಯಲ್ಲಿ ವಸತಿ ಗೃಹ, ಹೋಮ್ ಸ್ಟೇ ಸಹ ಜನರಿಂದ ತುಂಬಿದೆ. ಹಲವು ಕಡೆ ಡಿಜೆ ಹಾಡಿಗೆ ಹೆಜ್ಜೆ ಹಾಕಲು ವೇದಿಕೆ ನಿರ್ಮಿಸಿದ್ದಾರೆ. ಇನ್ನು ಅನೇಕ ಕಡೆ ಪ್ರವಾಸಿಗರಿಗೆ ವಿಶೇಷ ಮನೋರಂಜನಾ ಚಟುವಟಿಕೆಯನ್ನ ಆಯೋಜಿಸಿದ್ದಾರೆ. ಮಧ್ಯರಾತ್ರಿ ಆಗುತ್ತಿದ್ದಂತೆ
ಕುಣಿದು ಕುಪ್ಪಳಿಸುವ ಕ್ಷಣಕ್ಕೆ ಅಣಿಯಾಗ್ತಿದ್ದಾರೆ. ಡಿಸೆಂಬರ್ 28ರಿಂದ ಜನವರಿ 1ನೇ ತಾರೀಕಿನವರೆಗೆ ಇಲ್ಲಿನ ರೆಸಾರ್ಟ್ ವಸತಿ ಗೃಹದಲ್ಲಿ ಯಾವುದೇ ಕೊಠಡಿ ದೊರೆಯುತ್ತಿಲ್ಲ. ಸಾಮಾನ್ಯ ಪ್ರವಾಸಿಗ ಬಂದ್ರೆ ಬಸ್ ನಿಲ್ದಾಣ ಇಲ್ಲವೇ ರಸ್ತೆ ಅಂಚಿನಲ್ಲಿ ರಾತ್ರಿ ಕಳೆಯಬೇಕಿದೆ. ಇನ್ನು ಮುಂಗಡವಾಗಿ ಕಾಯ್ದಿರಿಸಿದ ಹಲವು ರೆಸಾರ್ಟ್ಗಳನ್ನ ಆನ್ಲೈನ್ನಲ್ಲಿ ಹುಡುಕುತ್ತಾ ಸಾಗಿದ್ರೆ ಕನಿಷ್ಠ 5,000ದಿಂದ 1 ಲಕ್ಷದವರೆಗೂ ಒಂದು ದಿನಕ್ಕೆ ಬಾಡಿಗೆ ನಿಗದಿಯಾಗಿದ್ದು ಕೇವಲ ಒಂದೇ ಕೊಠಡಿ ಲಭ್ಯವಿದ್ದು ಬೇಕಿದ್ರೆ ಈಗಲೇ ಬುಕಿಂಗ್ ಮಾಡಿ ಎಂಬ ಮಾಹಿತಿ ದೊರೆಯುತ್ತಿದೆ. ಮಿರ್ಜಾನ್ನಿಂದ ಗೋಕರ್ಣದವರೆಗೆ ಎಲ್ಲೆಡೆ ವಸತಿ ಗೃಹ, ಹೋಮ್ ಸ್ಟೇ ಆಗಿದ್ದರೂ ಸಹ ಎಲ್ಲಿಯೂ ಒಂದು ಕೊಠಡಿ ಈ ದಿನಗಳಲ್ಲಿ ದೊರೆಯುತ್ತಿಲ್ಲ. ದರ ಹೆಚ್ಚಳದ ಬಗ್ಗೆ ವಸತಿ ಗೃಹದವರ ಕೇಳಿದ್ರೆ ವರ್ಷದಲ್ಲಿ ಒಮ್ಮೆ ಜನರು ಹೆಚ್ಚು ಬರ್ತಾರೆ, ನಂತರ ಎಲ್ಲವೂ ಖಾಲಿ. ಈ ಸಮಯದಲ್ಲಾದ್ರೂ ವಹಿವಾಟು ನಡೆಸ್ತೇವೆ ಎನ್ನುತ್ತಾರೆ. ರಾತ್ರಿ ವೇಳೆ ಎಲ್ಲ ಕಡಲ ತೀರದಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಲಿದ್ದು ಇದಕ್ಕಾಗಿ ಕಾರವಾರದಲ್ಲಿ ಮೀಸಲು ಪೊಲೀಸ್ ಪಡೆ ಹಾಗೂ 2 ಪಿಎಸ್ಐಗಳು, 20 ಹೋಂಗಾರ್ಡ್, 18 ಹೊರಠಾಣೆಯಿಂದ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಗೋಕರ್ಣ ಪೊಲೀಸ್ ಠಾಣೆ ಪಿಐ ವಸಂತಾಚಾರ್ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಈಗಾಗಲೇ ತೆಗೆದುಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಹೋಟೆಲ್ ರೆಸಾರ್ಟ್ ಮಾಲೀಕರಿಗೂ ನಿಯಮದಂತೆ ಹೊಸ ವರ್ಷಾಚರಣೆಗೆ ಖಡಕ್ ಸೂಚನೆ ನೀಡಿದ್ದೇವೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.